ಮನುಷ್ಯ ಜೀವನ ಪೂರ್ತಿ ಹೇಗೆ ಬದುಕಿದ್ರೂ ಅವನ ಮರಣದ ನಂತರ ಆತನ ಅಂತ್ಯ ಸಂಸ್ಕಾರ ಸರಿಯಾಗಿ ನಡೆದೇ ಇದ್ರೆ ಆತನಿಗೆ ಮುಕ್ತಿ ಸಿಗೋದಿಲ್ಲ ಅಂತ ಎಲ್ಲ ಧರ್ಮಗಳು ಹೇಳುತ್ತವೆ. ಆದರೆ ಇಲ್ಲಿ ತನಕ ಯಾರಿಗೂ ಅಂತ್ಯ ಸಂಸ್ಕಾರ ಎಂಬುದನ್ನೇ ಮಾಡದ ಒಂದು ಪ್ರದೇಶ ಇದೆ. ಹಾಗಂತ ಹೇಳಿದ್ರೆ ನೀವು ನಂಬ್ತೀರಾ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಟಾಕ್ಸ್ ಯೂಟ್ಯೂಬ್ ಚಾನೆಲ್. ಪ್ರಪಂಚ ಎಷ್ಟೇ ಮುಂದುವರೆದ್ರೂ ದಿನೇ ದಿನೇ ಹೊಸ ಹೊಸ ವಿಷಯಗಳನ್ನ ಕಂಡುಕೊಳ್ತಾ ಇದ್ರು. ಕೆಲವರು ಇನ್ನು ಆಧುನಿಕ ಜೀವನದ ಬಗ್ಗೆ ಅರಿವಿಲ್ಲದೆ ಸಾಕ್ತಾ ಇದ್ದಾರೆ. ಆದ್ರೆ ಎಲ್ಲಾ ಕಡೆಯೂ ಮನುಷ್ಯನ ಮರಣ ನಂತರ ಎಲ್ಲ ಧರ್ಮಗಳಲ್ಲಿ ಕೂಡ ಆತನ ಆತ್ಮಶಾಂತಿಗಾಗಿ ಆತನ ಮೃತದೇಹವನ್ನ ಹೂಳೋದೋ ಅಥವಾ ಸುಡೋದ್ರ ಮೂಲಕ ಅಂತ್ಯ ಸಂಸ್ಕಾರ ನಡೆಸಿ ಆತನಿಗೆ ಮುಕ್ತಿ ಸಿಗಲಿ ಅಂತ ಪ್ರಾರ್ಥಿಸ್ತಾರೆ. ಆದ್ರೆ ಮನುಷ್ಯ ಸತ್ತ ನಂತರ ಆತನಿಗೆ ಅಂತ್ಯ ಸಂಸ್ಕಾರ ಸಹ ಮಾಡದ ಒಂದು ಗ್ರಾಮ ಇದೆ ಅಂದ್ರೆ ನೀವು ನಂಬ್ತೀರಾ? ಹೌದು ಸ್ನೇಹಿತರೆ, ಇಂಡೋನೇಷ್ಯಾದಲ್ಲಿನ ಬಾಲಿ ದ್ವೀಪದಲ್ಲಿರುವ ಈ ಗ್ರಾಮದಲ್ಲಿ ಆಚರಣೆಗಳು ತುಂಬಾನೇ ವಿಚಿತ್ರ. ಇಲ್ಲಿ ಯಾರಾದ್ರೂ ಸತ್ರೆ ಅವರನ್ನ ಸುಡೋದಾಗ್ಲಿ ಉಳೋದಾಗ್ಲಿ ಮಾಡೋದಿಲ್ಲ. ಬದಲಾಗಿ ಅವುಗಳನ್ನ ಕಾಡಿನಲ್ಲಿ ಕೊಳೆಯೋಕೆ ಬಿಡ್ತಾರೆ. ಇಂಡೋನೇಷ್ಯಾದ ಬಾಲಿ ದ್ವೀಪದಲ್ಲಿ ಟ್ರುನಿಯನ್ ಎಂಬ ಹೆಸರಿನ ಗ್ರಾಮ ಇದೆ. ಇಲ್ಲಿ ವಾಸಿಸುವ ಜನರನ್ನ ಬಲಿಯಾಗ ಬಲಿಮುಲ ಅಂತ ಕರೆಯಲಾಗುತ್ತೆ. ಇಲ್ಲಿನ ಜನರು ಹೊಸ ಸಂಪ್ರದಾಯಕ್ಕೆ ಕಟ್ಟು ಬಿದ್ದಿಲ್ಲ. ತಮ್ಮದೇ ಆದ ನಿಯಮಗಳನ್ನ ಅನುಸರಿಸ್ತಾರೆ. ಪಾರ್ಸಿ ಎಂಬ ಜನಾಂಗವು ತಮ್ಮ ಪ್ರೀತಿ ಪಾತ್ರರ ಶವವನ್ನ ಪಕ್ಷಿ ಪ್ರಾಣಿಗಳಿಗೆ ತಿನ್ನೋಕೆ ಬಿಡ್ತಾರೆ ಅನ್ನೋದನ್ನ ನೀವು ಕೇಳಿರಬಹುದು. ಆದ್ರೆ ಈ ಟ್ರುನಿಯನ್ ಗ್ರಾಮಸ್ಥರು ಸಂಪೂರ್ಣ ವಿರುದ್ಧವಾಗಿದ್ದು, ಮೃತ ದೇಹಗಳನ್ನ ರಣಹದ್ದು ಕಾಗೆಗಳು ತಿನ್ನದಂತೆ ಬಿದಿರಿನ ಪಂಜರದಲ್ಲಿ ಇರಿಸ್ತಾರೆ. ಯಾಕಂದ್ರೆ ಯಾವುದೇ ಜೀವಿ ಈ ಮೃತದೇಹವನ್ನ ತಿಂದ್ರೆ ಸತ್ತವರಿಗೆ ಅವಮಾನ ಆಗುತ್ತೆ ಅನ್ನೋದು ಅವರ ನಂಬಿಕೆ. ಅಮ್ಯೂಸಿಂಗ್ ಪ್ಲಾನೆಟ್ ವರದಿ ಪ್ರಕಾರ ಈ ಗ್ರಾಮಸ್ಥರು ಮೃತ ದೇಹದಿಂದ ಮಾಂಸವನ್ನ ತೆಗೆದ ನಂತರ ಸತ್ತವರ ತಲೆ ಬುರುಡೆ ಮತ್ತು ಇತರೆ ಮೂಳೆಗಳನ್ನ ಹೊರತೆಗೆದು ತುಂಬಾ ವರ್ಷದ ಹಳೆಯ ಆಲದ ಮರದ ಬಳಿ ಇಡ್ತಾರೆ. ಇಲ್ಲಿ ದೇಹದ ದುರ್ವಾಸನೆ ಸಹ ಬರೋದಿಲ್ಲ ಅಂತ ಟ್ರುನಿಯನ್ ಸ್ಮಶಾನಕ್ಕೆ ಹೋದಂತಹ ಹಲವು ಮಂದಿ ಪ್ರವಾಸಿಗರು ಹೇಳ್ಕೊಂಡಿದ್ದಾರೆ. ಇಲ್ಲಿ ನೈಸರ್ಗಿಕವಾಗಿ ಸಾವನ್ನಪ್ಪಿದವರ ಶವಗಳನ್ನ ಮಾತ್ರ ಇಡಲಾಗುತ್ತೆ. ಅಪಘಾತ ಅಥವಾ ಆತ್ಮಹತ್ಯೆಯಲ್ಲಿ ಮರಣ ಹೊಂದಿದವರನ್ನ ಬೇರೆ ಬೇರೆ ಕಡೆ ಇಡ್ತಾರೆ ಅಂತ ಕೂಡ ಹೇಳಲಾಗುತ್ತೆ. ಇದೇ ರೀತಿ ಒಂದು ವೇಳೆ ಸತ್ತ ಹೆಣವನ್ನ ಇಡೋಕೆ ಆಲದ ಮರದ ಬಳಿ ಸ್ಥಳವಿಲ್ಲದೆ ಇದ್ರೆ ಹಲವು ದಿನಗಳ ಕಾಲ ಅವುಗಳನ್ನ ಮನೆಯಲ್ಲಿಯೇ ಇರಿಸಿಕೊಳ್ಳಲಾಗುತ್ತೆ. ಮೃತದೇಹಗಳು ಕೊಳೆಯುವುದನ್ನ ತಡೆಯೋಕೆ ಫಾರ್ಮಾಲಿಡ್ನಿ ಹೈಡ್ನಲ್ಲಿ ಸುತ್ತಿಡಲಾಗುತ್ತೆ ಅಂತ ತಿಳಿದು ಬಂದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಪ್ರಪಂಚದಲ್ಲಿ ಇನ್ನೂ ಅನೇಕ ವಿಭಿನ್ನವಾದಂತಹ ಹಲವು ಜನರು ಬಾಹ್ಯ ಪ್ರಪಂಚಕ್ಕೆ ದೂರ ಇದ್ದು ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ. ಇಂತಹ ಬೇರೆ ಯಾವುದಾದ್ರೂ ವಿಚಿತ್ರ ಪ್ರದೇಶದ ಬಗ್ಗೆ ನಿಮಗೆ ತಿಳಿದಿದ್ರೆ ತಪ್ಪದೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡೋ ಮೂಲಕ ನಮ್ಮ ಚಾನೆಲ್ ಅನ್ನ ಸಪೋರ್ಟ್ ಮಾಡ್ತೀರಾ ಅಂತ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.